ಇಂಟ್ರೆಸ್ಟಿಂಗ್ ಜಿಕೆ ಕ್ವೆಶ್ಚನ್ಸ್. ಈರುಳ್ಳಿ ತಿನ್ನುವ ಹಬ್ಬವನ್ನು ಯಾವ ದೇಶದಲ್ಲಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಸ್ಪೇನ್. ಬಂಗಾಳದಲ್ಲಿ ಕೊಕ್ಕೋ ಎಂದು ಏನನ್ನು ಕರೆಯಲಾಗುತ್ತದೆ? ಆಪ್ಷನ್ ಸಿ ದರ್ಯಾಬಂಧ. ನೋಡಿದ್ರಲ್ಲ ಗೈಸ್, ವಿಡಿಯೋ ಈ ಥರ ಜಿಕೆ ಕ್ವಿಝ್ ಯಾವ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ತುಂಬ ಜನ ರಿಕ್ವೆಸ್ಟ್ನ ಮಾಡ್ಕೊಂಡಿದ್ರಿ ಈ ಥರ ವಿಡಿಯೋಸ್ ಮಾಡ್ಕೊಡೋದು ಹೇಳಿ ಅಂತ. ಸೊ ಹಾಗಾಗಿ ಈ ಥರ ವಿಡಿಯೋ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ತುಂಬ ಈಸಿ ಸ್ಟೆಪ್ಪಲ್ಲಿ ನೀವು ಕರೆಕ್ಟಾಗಿ ನೋಡ್ಕೋಬೇಕು, ಓಕೆನಾ ಗೈಸ್? ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ಕೊಂಡ್ರೇ ಗೊತ್ತಾಗೋದು. ಬೈ ಚಾನ್ಸ್ ನೀವೇನಾದರೂ ಸ್ಕಿಪ್ ಮಾಡಿದರೆ ನಿಮ್ಗೆ ಅಷ್ಟೇನು ಗೊತ್ತಾಗಲ್ಲ ಎಡಿಟಿಂಗಲ್ಲಿ. ಸೊ ಇಲ್ಲಿ ಜಾಸ್ತಿ ಬಂದುಬಿಟ್ಟು ಎಡಿಟಿಂಗಲ್ಲೇ ನಿಮಗೆ ಫೋಕಸ್ನ ಮಾಡಬೇಕು ಆ್ಯಂಡ್ ಇಂಟ್ರೆಸ್ಟಿಂಗಾಗಿ ನೋಡಬೇಕು, ಓಕೆನಾ? ಆಗಲೇ ನಿಮಗೆ ಗೊತ್ತಾಗೋದು ಯಾವ ಥರ ಮಾಡೋದು ಈ ಥರ ವಿಡಿಯೋ ಅಂತ, ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಫಸ್ಟು ನಾವು ಓಪನ್ ಮಾಡ್ಕೊಳ್ಳೋಣ ಗೂಗಲ್. ಸೊ ನಮಗೆ ಜಿಕೆ ಕ್ವಶನ್ ಆನ್ಸರ್ ಬೇಕಲ್ವಾ? ಸೊ ಹಾಗಾಗಿ ನಾವು ಗೂಗಲಲ್ಲಿ ಸರ್ಚ್ ಮಾಡೋಣ ಜಿಕೆ ಕ್ವಿಝ್ ಇನ್ ಕನ್ನಡ ವಿತ್ ಆನ್ಸರ್ ಅಂತ, ಓಕೆನಾ? ಸೊ ನೀವು ಈ ಥರ ಟೈಪ್ ಮಾಡ್ಕೋಬೋದು, ಓಕೆನಾ ಗೈಸ್? ನೀವು ಟೈಪ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಸುಮಾರು ವೆಬ್ಸೈಟ್ಗಳು ಸಿಕ್ಬಿಡುತ್ತೆ. ಅಲ್ಲಿ ಬಂದುಬಿಟ್ಟು ನಿಮಗೆ ತುಂಬ ಅನ್ಲಿಮಿಟೆಡ್ ಜಿಕೆ ಕ್ವಿಝ್ ಏನಿರುತ್ತೆ ನೀವು ಅಲ್ಲಿಂದ ಪಿಕ್ ಮಾಡ್ಕೋಬೋದು ಒಂದೊಂದಾಗಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು. ನೀವು ಬೇಕಿದ್ರೆ ಜನರಲ್ ನಾಲೆಡ್ಜ್ ಜಿಕೆ ಕ್ವಿಝ್ನು ಮಾಡ್ಬೋದು, ಇಲ್ಲಾಂದರೆ ನೀವು ಲೈಕ್ ಬೇರೆ ಬೇರೆ ಟೈಪಲ್ಲಿ ಇನ್ನೂ ತುಂಬ ಇರುತ್ತಲ್ಲ, ಅಲ್ಲಿಂದ ಬೇಕಿದ್ರೆ ನೀವು ತೊಗೋಬೋದು, ಇಲ್ಲಿಂದ ತೊಗೋಬೋದು, ಓಕೆನಾ? ಸೊ ಸಿಂಪಲಿ ನನಗೆ ಯಾವ್ದು ಇಷ್ಟ ಆಗುತ್ತೆ ನಾನು ಸಿಂಪಲಿ ಸರ್ಚ್ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀನಿ. ಸೊ ಅದನ್ನು ನಾನು ಒಂದೆರಡು ಇಲ್ಲಿಂದ ಕಾಪಿ ಮಾಡಿಕೊಂಡು ನಮ್ಮ ನೋಟ್ಬುಕ್ ಏನಿರುತ್ತೆ ಫೋನಲ್ಲಿ, ಸೊ ಅಲ್ಲಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಎಡಿಟಿಂಗಲ್ಲಿ ನಮಗೆ ಯೂಸ್ ಆಗುತ್ತೆ ಆ್ಯಂಡ್ ನಾವು ಎಡಿಟಿಂಗ್ಗೆ ಅಲ್ಲಿಂದನೇ ಕಾಪಿ ಮಾಡಿಕೊಂಡು ಪೇಸ್ಟ್ನ ಮಾಡಬೇಕು, ಓಕೆನಾ? ಸೊ ಸಿಂಪಲಿ ನಾನು ಇದನ್ನೇನು ಮಾಡ್ತೀನಿ, ಇಲ್ಲಿಂದ ಕಾಪಿನ ಮಾಡ್ತೀನಿ. ಸೊ ಏನು ಇದೆಯಲ್ಲ, ಬಂಗಾಳದಲ್ಲಿ ಕೊಕ್ಕೋ ಎಂದು ಏನನ್ನು ಕರೆಯುತ್ತಾರೆ ಅಂತ ಇದೆಯಲ್ಲ. ಸೊ ಸಿಂಪಲಿ ನಾನು ಇದನ್ನು, ಈ ಕ್ವಶನ್ ಏನಿದೆ ಇದನ್ನು ಪಿಕ್ ಮಾಡ್ಕೋತೀನಿ, ಓಕೆನಾ? ಸಿಂಪಲಿ ಏನಿಲ್ಲ, ಇದ್ರ ಮೇಲೆ ನೀವು ಯಾವುದು ಆನ್ಸರ್ ಅಂತ ಒಂದು ಸಲ ಟಿಕ್ ಮಾರ್ಕ್ ಮಾಡಿ ನೋಡ್ಕೊಳ್ಳಿ ಯಾವ ಆನ್ಸರ್ ಅಂತ. ಅದಾದಮೇಲೆ ನೀವು ಏನು ಮಾಡಿ, ಇದನ್ನು ಲಾಂಗ್ ಪ್ರೆಸ್ ಮಾಡಿ ಕಾಪಿನ ಮಾಡ್ಕೊಳ್ಳಿ ಫುಲ್ಲು, ಓಕೆನಾ? ಸೊ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದರೆ ಇದು ಕಾಪಿ ಆಗಿಬಿಡುತ್ತೆ ಈ ಥರ, ಓಕೆನಾ? ಸೊ ನಾನು ಫುಲ್ಲು ಒಂದು ನಿಮಿಷ ಫುಲ್ಲು ಕಾಪಿ ಮಾಡ್ಕೋತೀನಿ, ಓಕೆನಾ? ಸೊ ಈ ಥರ ಕಾಪಿ ಮಾಡಿ ಇಲ್ಲಿ ನಿಮಗೆ ಕಾಪಿದು ಆಪ್ಷನ್ ಬರುತ್ತೆ. ಸಿಂಪಲಿ ಇಲ್ಲಿಂದ ಕಾಪಿ ಮಾಡಿಬಿಟ್ಟು ನಿಮ್ಮ ನೋಟ್ ಏನಿರುತ್ತೆ ಅದರಲ್ಲಿ ಪೇಸ್ಟ್ನ ಮಾಡಿ. ಸೊ ನಾನು ನೋಟಲ್ಲಿ ಪೇಸ್ಟ್ ಮಾಡ್ಕೋತೀನಿ, ಓಕೆನಾ? ಸೊ ನೋಟ್ಬುಕ್ ಇರುತ್ತಲ್ಲ ನಿಮ್ಮದು ಮೊಬೈಲಲ್ಲಿ, ಬೈ ಚಾನ್ಸ್ ಇಲ್ಲ ಅಂದರೆ ನೀವು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ನ ಮಾಡ್ಕೋಬೋದು ನೋಟ್ಬುಕ್ನ, ಓಕೆನಾ ಗೈಸ್? ಸೊ ಇಲ್ಲಿ ಲೋಡಿಂಗ್ ಆಗ್ತಾಯಿದೆ. ಸೊ ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನ್ಯೂ ಪೇಜ್ನ ತಗೊಳ್ಳೋಣ. ಸೊ ಇಲ್ಲಿ ನಾವು ಪೇಸ್ಟ್ನ ಮಾಡ್ಕೊಳ್ಳೋಣ, ನಾವೇನೀಗ ಕಾಪಿ ಮಾಡಿದ್ವಿ ಗೂಗಲಿಂದ ಅದನ್ನು, ಓಕೆನಾ? ಸೊ ಇದೇ ಥರ ನಿಮಗೆ ಎಷ್ಟು ಕ್ವಶನ್ ಬೇಕೋ ಅಷ್ಟು ಕ್ವಶನ್ನ ನೀವು ಇಲ್ಲಿ ಕಾಪಿ ಮಾಡಿ ನೋಟಲ್ಲಿ ಇಟ್ಕೊಳ್ಳಿ. ಗೂಗಲಿಂದ ಕಾಪಿ ಮಾಡಿಬಿಟ್ಟು ನೋಟಲ್ಲಿ ಪೇಸ್ಟ್ ಮಾಡಿ ಇಡಿ. ನಾನು ಸದ್ಯಕ್ಕೆ ಒಂದೆರಡು ಕ್ವಶನ್ನ ಕಾಪಿ ಮಾಡಿ ಇಟ್ಟಿರ್ತೀನಿ, ಓಕೆನಾ? ಸೊ ನಾನು 2 ಕ್ವಶನ್ನ ಕಾಪಿ ಮಾಡಿದ್ದೀನಿ ಆ್ಯಂಡ್ ಯಾವುದು ಆನ್ಸರ್ ಇದೆ ಅದ್ರ ಮೇಲೆ ರೈಟ್ ಟಿಕ್ ಮಾರ್ಕ್ ಹಾಕಿ, ಓಕೆನಾ? ಅದಾದಮೇಲೆ ಈಗ ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಯಾರೆಲ್ಲ ಯೂಟ್ಯೂಬ್ ಮಾಡ್ತೀರಾ ಎಲ್ಲರ ಹತ್ರ ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಇರುತ್ತೆ, ಇಲ್ಲ ಅಂದರೆ ಗೂಗಲಲ್ಲಿ ಡೌನ್ಲೋಡ್ನ ಮಾಡ್ಕೊಳ್ಳಿ. 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಸೈಜ್, ಓಕೆನಾ? ಅದಾದಮೇಲೆ ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಯೂಟ್ಯೂಬ್ ಥಂಬ್ನೇಲ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ನಮಗೆ ಯೂಟ್ಯೂಬ್ ವೀಡಿಯೋಗೆ ಫಿಟ್ಟಾಗಿ ಸಿಗುತ್ತೆ, ಓಕೆನಾ? ಅದಾದಮೇಲೆ ಇಲ್ಲಿ ಡಬಲ್ ಲೇಯರ್ ಇಲ್ಲಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಲರ್ನ ನಾವು ವೈಟ್ ಪೇಜ್ನ ತಗೊಳ್ಳೋಣ, ಓಕೆನಾ? ಸೊ ವೈಟ್ ಪೇಜ್ ತೊಗೊಂಡಾದ್ಮೇಲೆ ಅದಾದಮೇಲೆ ನಾವು ಶೇಪ್ ತೊಗೋಬೇಕು. ಸೊ ಸಿಂಪಲಿ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ತುಂಬ ಆಪ್ಷನ್ ಸಿಗುತ್ತೆ. ಸೊ ಇದರಲ್ಲಿ ನಮಗೆ ಶೇಪ್ ಆಪ್ಷನ್ ಏನಿದೆ ಇದನ್ನು ಕ್ಲಿಕ್ ಮಾಡಬೇಕು ಇದ್ರ ಮೇಲೆ, ಓಕೆನಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದಾದಮೇಲೆ ಇಲ್ಲಿ ಶೇಪ್ದು ಒಂದು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಸೆಲೆಕ್ಟ್ನ ಮಾಡ್ಕೋಬೋದು. ನಾನು ಸ್ಟಾರ್ಟಿಂಗಲ್ಲಿ ಫಸ್ಟಲ್ಲಿ ಇದೆಯಲ್ಲ ಅದೇ ಶೇಪ್ನ ತಗೋತಾ ಇದ್ದೀನಿ, ಓಕೆನಾ? ಇಲ್ಲಿ ಫಸ್ಟಲ್ಲಿ ಇದೆಯಲ್ಲ ಇದನ್ನು ನಾನು ತಗೋತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಯೂಸ್ನ ಮಾಡ್ಕೋಬೋದು, ಓಕೆನಾ? ಅದಾದಮೇಲೆ ಇಲ್ಲಿ ನಾವು ಶೇಪ್ದು ಕಲರ್ ಏನಿದೆ ಅದನ್ನು ಚೇಂಜ್ ಮಾಡ್ಕೊಳ್ಳೋಣ, ರೆಡ್ ಕಲರ್ ಇಟ್ಕೋತೀನಿ, ಓಕೆನಾ? ಅದಾದಮೇಲೆ ಕೆಳಗೆ ಬಂದುಬಿಟ್ಟು ರಿಡ್ಯೂಸ್ ಏನಿದೆ ಇದನ್ನು ನಾನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ, ಸ್ವಲ್ಪ, ಓಕೆನಾ? ನಮ್ಮದು ಶೇಪ್ ಬರಬೇಕಲ್ಲ ಹಾಗಾಗಿ. ಸೊ ಅದಾದಮೇಲೆ ಇದನ್ನು ಎಳ್ಕೊಂಡು ಫಿಂಗರಿಂದ
ಈ ಥರ ಅಡ್ಜಸ್ಟ್ನ ಮಾಡ್ಕೋತೀನಿ ಸೇಮ್ ಇದೇ ಥರ. ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಕ್ವಶನ್ ಬರಿಬೇಕಲ್ಲ, ಸೊ ನಾವು ಫೋಟೋ ಮುಖಾಂತರ ಕ್ವಶನ್ ಏನಿದೆ ಅದನ್ನು ಬರ್ಕೊಂಡು ಯಾವ ಥರ ಎಡಿಟ್ ಮಾಡೋದಂತ ನೋಡ್ಕೊಳ್ಳಿ, ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಇದನ್ನು ಅಡ್ಜಸ್ಟ್ ಮಾಡಾದ್ಮೇಲೆ ಈ ಕಡೆ ಸೊ ಇದನ್ನು ನಾವು ಒಂದೊಂದು ಸಲ ಕಾಪಿನ ಮಾಡ್ಕೊಳ್ಳೋಣ. ಏನು ಈ ಶೇಪ್ ಏನಿದೆ ಇದನ್ನು ನಾವು ಒಂದು ಸಲ ಕಾಪಿ ಮಾಡ್ಕೋಬೇಕು, ಓಕೆನಾ. ಸೊ ಸಿಂಪಲಿ ನೀವೇನು ಮಾಡಬೇಕು, ಇದೆಲ್ಲ ಅಡ್ಜಸ್ಟ್ ಮಾಡಾದಮೇಲೆ ಈ ಶೇಪ್ನ ಒಂದು ನಿಮಿಷ ಬ್ಯಾಕ್ ಬರ್ತೀನಿ, ಇಲ್ಲಿ ಮಾರ್ಕ್ ಮಾಡ್ತೀನಿ ನಿಮಗೆ ಡಬಲ್ ಲೇಯರ್ ಇದೆಯಲ್ಲ ಮೇಲೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಕಾಪಿ ಆಪ್ಷನ್ ಸಿಗುತ್ತೆ. ಇಲ್ಲಿ ಫಸ್ಟ್ನೇದರಲ್ಲಿ ಕಾಪಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ, ಇನ್ನೊಂದು ಶೇಪ್ ಬರುತ್ತೆ ಸೇಮ್ ಅದೇ ಥರ. ಸೊ ಈಗ ನಾವು ಇದನ್ನು ಚಿಕ್ಕದು ಮಾಡ್ಕೊಳ್ಳೋಣ, ಎಷ್ಟು ಚಿಕ್ಕದು ಬೇಕು ಅಷ್ಟು ಚಿಕ್ಕದು ನಾವು ಅಡ್ಜಸ್ಟ್ನ ಮಾಡ್ಕೊಳ್ಳೋಣ, ಓಕೆನಾ. ಸೊ ಇದೇ ಥರ ನಾನು ಎಲ್ಲ ಶೇಪ್ಸ್ ಏನಿದೆ ಸೇಮ್ ಕಾಪಿನ ಮಾಡ್ಕೋತೀನಿ. ಸೊ ನೋಡ್ಕೊಳ್ಳಿ ಗೈಸ್ ನೀವು ಯಾವ ಥರ ಮಾಡೋದಂತ ಸೇಮ್, ಓಕೆನಾ. ಈ ಥರ ಅಡ್ಜಸ್ಟ್ನ ಮಾಡ್ಕೊಂಡಿದ್ದೀನಿ. ಸೊ ನಾನು ಸ್ಪೀಡಾಗಿ ಮಾಡ್ಕೋತೀನಿ ಎಲ್ಲನೂ ಒಂದೇ ಸಲ. ಸೊ ಎಡಿಟ್ ಕಾಪಿ ಸಾರಿ ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ಇನ್ನೊಂದು ಬೇಕು ನಮಗೆ, 4 ಆಪ್ಷನ್ಸ್ ಅಲ್ವಾ, ಸೊ ಹಾಗಾಗಿ ಇನ್ನೊಂದು ಕಾಪಿ ಮಾಡಿಕೊಂಡು ಸೊ 4 ಶೇಪ್ಸ್ಗಳನ್ನ ಏನಿದೆ ಅದನ್ನು ಅಡ್ಜಸ್ಟ್ನ ಮಾಡ್ಕೊಂಡಿದ್ದೀನಿ. ಸೇಮ್ ನೀವು ಇದೇ ಥರ ಅಡ್ಜಸ್ಟ್ನ ಮಾಡ್ಕೊಳ್ಳಿ. ಸೊ ಓಕೆನಾ. ಸೊ ಈ ಶೇಪ್ಸ್ ಎಲ್ಲ ಕೆಲಸ ಆದಮೇಲೆ ನಮಗೆ ಫೋಟೋ ಬೇಕು. ಸೊ ನಮ್ಮ ಕ್ವಶನ್ ಏನಿದೆ ಒಂದು ಸಲ ಓದ್ಕೊಳ್ಳಿ, ಇದರ ರಿಲೇಟೆಡ್ ಫೋಟೋನ ನಾವು ಡೌನ್ಲೋಡ್ ಮಾಡ್ಕೋಬೇಕು. ಸೊ ನಮಗೆ ಖೋಖೋ ಅಂತ ಹೇಳ್ತಾ ಇದ್ದಾರಲ್ಲ, ಸೊ ಇದು ಆಟ ಏನಿದೆ ಇದನ್ನು ನಾವು ಡೌನ್ಲೋಡ್ನ ಮಾಡ್ಕೋಬೇಕು. ಸೊ ಸಿಂಪಲಿ ಇಮೇಜ್ ಸರ್ಚ್ ಮೇಲೆ ಆ್ಯಪ್ ಏನಿರುತ್ತೆ ಎಲ್ಲರ ಹತ್ರ ಇರುತ್ತಲ್ಲ, ಸೊ ಇದನ್ನು ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಗೂಗಲ್ ಪ್ಲೇಸ್ಟೋರಿಂದ, ಓಕೆನಾ. ಸೊ ಅದಾದಮೇಲೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಖೋಖೋ ಗೇಮ್ PNG ಅಂತ ಟೈಪ್ ಮಾಡೋಣ, ಓಕೆನಾ. ಸೊ ಸಿಂಪಲ್ಲಿ ಖೋಖೋ ಗೇಮ್ PNG ಸೊ ಆ ಥರ ಟೈಪ್ ಮಾಡಿದರೆ ನಮಗೆ ಸಿಕ್ಬಿಡುತ್ತೆ. ಆಮೇಲೆ ಇದರಲ್ಲಿ ಯಾವ ಇಮೇಜ್ ನಿಮಗೆ ಇಷ್ಟ ಆಗುತ್ತೆ ನೀವು ಆ ಇಮೇಜ್ನ ಡೌನ್ಲೋಡ್ನ ಮಾಡ್ಕೋಬೋದು ಈಸಿಗೆ, ಓಕೆನಾ. ಸೊ PNG ಲೈಕ್ ವೈಟ್ ಪೇಜಲ್ಲಿ ಯಾವ್ಯಾವ ಇಮೇಜ್ ಇದೆ ನೀವು ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಯಾಕಂದರೆ ಆಲ್ರೆಡಿ ನಮ್ಮದು ವೈಟ್ ಪೇಜ್ ಇರುತ್ತೆ, ಸೊ ಅದು ಹೈಡ್ ಆಗಿಬಿಡುತ್ತೆ. ಸೊ ವೈಟ್ ಪೇಜಲ್ಲೇ ನಾವು ಡೌನ್ಲೋಡ್ ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ, ಓಕೆನಾ. ಸೊ ನಾನು ನಿಮಗೆ 1-2 ಇಮೇಜಸ್ನ ಏನಿದೆ ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ತೋರಿಸ್ತೀನಿ, ಓಕೆನಾ. ಸಿಂಪಲಿ ನಾನಿಲ್ಲಿ ನಮಗೆ ಯಾವ್ದು ಇಮೇಜ್ ಇಷ್ಟ ಆಗುತ್ತೆ ಆ ಇಮೇಜ್ನ ನಾನಿಲ್ಲಿ ಡೌನ್ಲೋಡ್ನ ಮಾಡ್ಕೊಂಡಿದ್ದೀನಿ. ಸೊ ಇದೊಂದು ಡೌನ್ಲೋಡ್ ಮಾಡ್ಕೋತೀನಿ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ಡೌನ್ಲೋಡ್ನ ಮಾಡ್ಕೋಬೋದು. ಸಿಂಪಲ್ ಇಲ್ಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗಿರುತ್ತೆ. ಅದಾದಮೇಲೆ ನಾವು ವಾಪಸ್ ಬರೋಣ ಪಿಕ್ಸೆಲ್ ಲ್ಯಾಬ್ ಆ್ಯಪ್ಗೆ. ಅದಾದಮೇಲೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿಗೆ ಹೋಗಿ ಇಲ್ಲಿ ನಾವು ಏನು ಇಮೇಜ್ ಡೌನ್ಲೋಡ್ ಮಾಡಿದ್ವಿ ಖೋಖೋದು ಅದನ್ನು ನಾವಿಲ್ಲಿ ಆ್ಯಡ್ನ ಮಾಡ್ಕೊಳ್ಳೋಣ, ಓಕೆನಾ. ಸಿಂಪಲ್ ಈ ಥರ ಚಿಕ್ಕದು ಮಾಡಿಬಿಟ್ಟು ಈ ಕಡೆ ಕಾರ್ನರ್ಗೆ ಅಡ್ಜಸ್ಟ್ನ ಮಾಡ್ಕೊಳ್ಳಿ, ಓಕೆನಾ. ಸೊ ನಾನು ಈ ಕಡೆ ಸೈಡಿಗೆ ಅಡ್ಜಸ್ಟ್ನ ಮಾಡ್ಕೋತೀನಿ ಇದೇ ಥರ ಸೇಮ್, ಓಕೆನಾ. ಸೊ ಇಲ್ಲಿ ಅಡ್ಜಸ್ಟ್ ಮಾಡಾದಮೇಲೆ ಈಗೇನು ಮಾಡಬೇಕು ನಾವು ನಮಗೆ ಇಲ್ಲಿ ಏನು ನಾವು ಕ್ವಶನ್ ಏನಿತ್ತು ಅದನ್ನು ಆ್ಯಡ್ ಮಾಡಬೇಕು. ಸಿಂಪಲ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇದೇನಿದೆ ಇದನ್ನು ಡಿಲೀಟ್ ಮಾಡಿಬಿಟ್ಟು ಸೊ ಫಸ್ಟ್ ನಾವು ನೋಟಲ್ಲಿ ಏನು ಪೇಸ್ಟ್ ಮಾಡಿದ್ವಿ ಸೊ ನೋಟ್ಬುಕ್ಕಿಗೆ ಹೋಗ್ಬಿಟ್ಟು ನಾವು ಅಲ್ಲಿಂದ ಕಾಪಿನ ಮಾಡ್ಕೋಬೇಕು, ಓಕೆನಾ. ಸೊ ಫಸ್ಟ್ನೇ ಕ್ವಶನ್ ಏನಿದೆ ನಾವು ಅದನ್ನು ಕಾಪಿನ ಮಾಡ್ಕೊಳ್ಳೋಣ, ಓಕೆನಾ. ಸೊ ಇದನ್ನು ನಾನು ಇಲ್ಲಿವರೆಗೂ ಕಾಪಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದು ಡಿಲೀಟ್ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ನ ಮಾಡ್ತೀನಿ, ಓಕೆನಾ. ಸಿಂಪಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ವಶನ್ ಏನಿದೆ ನಾವು ಮೇಲೆ ಟಾಪಲ್ಲಿ ಅಡ್ಜಸ್ಟ್ನ ಮಾಡ್ಕೊಳ್ಳೋಣ, ಓಕೆನಾ ಗೈಸ್. ಸೊ ಇದರದ್ದು ಕಲರ್ ಏನಿದೆ ನೀವು ಚೇಂಜ್ನ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡಿ ನೋಡ್ತೀನಿ, ಓಕೆ ಬ್ಲ್ಯಾಕ್ ಕಲರಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ, ಓಕೆನಾ. ಸೊ ಅದಾದಮೇಲೆ ನಾವೀಗ ಏನು ಮಾಡೋಣ, ಇದರದ್ದು ಏನು ಫಾಂಟ್ ಸ್ಟೈಲ್ ಇದೆ ಅದನ್ನು ನಾವು ಚೇಂಜ್ನ ಮಾಡ್ಕೊಳ್ಳೋಣ. ಸೊ ನಾನು ಬೇರೆ ಕಲರ್ ಚೇಂಜ್ ಮಾಡ್ಕೋತೀನಿ, ಚೆನ್ನಾಗಿಲ್ಲ ಬ್ಲ್ಯಾಕ್ ಕಲರು, ಸೊ ವೈಟ್ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ಫಾಂಟ್ ಏನಿದೆ ಅದನ್ನು ಚೇಂಜ್ ಮಾಡ್ಕೊಳ್ಳೋಣ, ಓಕೆನಾ. ನಾನು ಬೇರೆದು ಯಾವುದೋ ಫಾಂಟ್ ತೊಗೊಂಡಿದ್ದೀನಿ, ಓಕೆನಾ ಗೈಸ್. ಸೊ ಇದೆಲ್ಲ ಆದಮೇಲೆ ಈಗ ನಮ್ಮದು ಏನು ಆಪ್ಷನ್ಸ್ ಇದೆ ಆ ಆಪ್ಷನ್ಸ್ನ ಆ್ಯಡ್ ಮಾಡಬೇಕು ಕ್ವಶನ್ ಆ್ಯಡ್ ಮಾಡಾದ್ಮೇಲೆ. ಸೊ ಒಂದೊಂದೇ ಆಪ್ಷನ್ಸ್ಗಳನ್ನ ನೀವು ಆ್ಯಡ್ ಮಾಡ್ತಾ ಹೋಗಬೇಕು, ಓಕೆನಾ. ಸೊ ಫಸ್ಟ್ನೇ ಆಪ್ಷನ್ ಏನಿದೆ ನಾನು ಅದನ್ನು ಕಾಪಿನ ಮಾಡ್ಕೋತೀನಿ, ಮತ್ತು ಪಿಕ್ಸೆಲ್ ಲ್ಯಾಬ್ ಆ್ಯಪಿಗೆ ಬರ್ತೀನಿ, ಮತ್ತು ಇಲ್ಲಿ ಪೇಸ್ಟ್ನ ಮಾಡ್ತೀನಿ ಟೆಕ್ಸ್ಟ್ ಏನಿದೆ ಅದನ್ನು. ಇದು ಇಲ್ಲ ಅಂದರೆ ನೀವು ಏನು ಮಾಡಿ ಮತ್ತೆ ಹೋಗಿ ನಾವು ಕಲರ್ ಚೇಂಜ್ ಮಾಡಬೇಕಂತ ಅವಶ್ಯಕತೆ ಇರಲ್ಲ. ಸಿಂಪಲ್ ಈಗ ಏನು ಕ್ವಶನ್ ಇದೆ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿಬಿಡಿ, ಕಾಪಿನ ಮಾಡ್ಕೊಳ್ಳಿ. ಕೆಳಗಡೆ ಕಾಪಿ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಾಪಿ ಆಗಿಬಿಡುತ್ತೆ ಟೆಕ್ಸ್ಟು. ಸಿಂಪಲಿ ಇಲ್ಲಿಂದ ಡಿಲೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪೇಸ್ಟ್ನ ಮಾಡ್ಕೊಳ್ಳೋಣ. ಸೈಡಲ್ಲಿ ನಾವು ಆಪ್ಷನ್ ಎ ಅಂತಲೂ ಬರ್ಕೊಳ್ಳೋಣ, ಓಕೆನಾ. ಸೊ ಆಪ್ಷನ್ ಎ ಅಂತ ಬರ್ಕೋತೀನಿ. ಸೊ ಬಂದಿದೆ. ಸೊ ಇನ್ನೊಂದು ಸಲ ಬಿಗ್ ಲೆಟರಲ್ಲಿ ಬರ್ಕೋತೀನಿ. ಸಿಂಪಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಆಗಿಬಿಡುತ್ತೆ, ಓಕೆನಾ. ಅದಾದಮೇಲೆ ಇಲ್ಲಿ ಅಡ್ಜಸ್ಟ್ನ ಮಾಡ್ಕೊಳ್ಳೋಣ.
ಸೇಮ್ ಇದೇ ಥರ ಮತ್ತೆ ಟೆಕ್ಸ್ಟ್ ಏನಿದೆ ಅದನ್ನು ನಾವು ಕಾಪಿನ ಮಾಡಬೇಕು. ಓಕೆನಾ. ಸೊ ಇಲ್ಲಿ ಏನು ಟೆಕ್ಸ್ಟ್ ಇದೆ ಇದನ್ನು ಕಾಪಿ ಮಾಡ್ಕೋತೀನಿ. ಕಾಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಒಂದು ಸಲ ಮಾರ್ಕ್ ಮಾಡಿಬಿಡ್ತೀನಿ ನಿಮ್ಗೆ ಕನ್ಫ್ಯೂಷನ್ ಆದರೆ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಆಗಿಬಿಡುತ್ತೆ. ಇದು ಏನು ಟೆಕ್ಸ್ಟ್ ಇದೆ ಅದನ್ನು ರಿಮೂವ್ ಮಾಡಿಬಿಟ್ಟು ಎರಡನೇ ಏನು ಆಪ್ಷನ್ ಇದೆ ಅದನ್ನು ನಾವಿಲ್ಲಿ ಕಾಪಿ ಮಾಡಿಬಿಟ್ಟು ಮತ್ತೆ ಇಲ್ಲಿ ಆ್ಯಡ್ನ ಮಾಡಬೇಕು, ಪೇಸ್ಟ್ನ ಮಾಡಬೇಕು. ಓಕೆನಾ. ಸೊ ಆಪ್ಷನ್ ಬಿ ಅಂತ ಬರೆದ್ಬಿಟ್ಟು ಇಲ್ಲಿ ನಾನು ಆ್ಯಡ್ನ ಮಾಡ್ತಾಯಿದ್ದೀನಿ. ಓಕೆನಾ. ಸೊ ಸೇಮ್ ಇದೇ ಥರ ಎಲ್ಲ ಆಪ್ಷನ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ನಾನು ಎಲ್ಲ ಏನು ಆಪ್ಷನ್ಸ್ ಇತ್ತು ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಮಗೆ ಏನು ಬೇಕು, ಟೈಮರ್ ಬೇಕು. ಸೊ ಟೈಮರ್ ಬಂದುಬಿಟ್ಟು ಯಾರ ಹತ್ರ ಎಲ್ಲ ಇಲ್ಲ. ಸೊ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಟೈಮರ್ ಕೊಟ್ಬಿಡ್ತೀನಿ. ಸೊ ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಕಲರ್ ಬೇಕಿದ್ರೂ ನೀವು ಚೇಂಜ್ ಮಾಡ್ಕೋಬೋದು. ಆ ಶೇಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ನೀವು ಆ ಕಲರ್ನ ಚೇಂಜ್ ಮಾಡ್ಕೋಬೋದು. ರೆಡ್ ಅಂತಲೇ ಅಲ್ಲ, ತುಂಬ ಕಲರ್ಸ್ಗಳಿದ್ದಾವಲ್ಲ ಅದನ್ನು ನೀವೇ ಆ್ಯಡ್ನ ಮಾಡ್ಕೋಬೋದು. ನಾನು ಸದ್ಯಕ್ಕೆ ರೆಡ್ಡೇ ಇಟ್ಟಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ಎಕ್ಸಾಂಪಲ್ಗೆ ನಾನು ಹೇಳ್ತಾ ಇರೋದು, ನಿಮ್ಗೆ ಈ ಕಲರ್ ಇಷ್ಟ ಆಗಿಲ್ಲ ಅಂದರೆ ಬೇರೆ ಕಲರ್ ನೀವು ಚೂಸ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ಟೈಮರ್ ಏನಿದೆ ನಾನು ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ಈಗ ನಮಗೆ ಟೈಮರ್ ಏನು ಬೇಕಾಗಿಲ್ಲ. ಇಲ್ಲಿ ಫೋಟೋದಲ್ಲಿ ಎಡಿಟಿಂಗ್ ಮಾಡಬೇಕಿದ್ರೆ ನಮಗೆ ಟೈಮರ್ ಬೇಕು. ಓಕೆನಾ. ಸಿಂಪಲಿ ಇಲ್ಲಿ ಮೆಮೊರಿ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡ್ಕೊಳ್ಳಿ. ಎರಡನೇ ಫೋಟೋ ನೀವೇನಾದರೂ ಕ್ರಿಯೇಟ್ ಮಾಡಬೇಕಂದ್ರೆ ಏನಿಲ್ಲ, ಜಸ್ಟ್ ಟೆಕ್ಸ್ಟ್ಗಳನ್ನ ಚೇಂಜ್ ಮಾಡಿ, ಶೇಪ್ಸ್ ಏನಿದೆ ಹಂಗೆ ಇರಕ್ಕೆ ಬಿಡಿ. ಟೆಕ್ಸ್ಟ್ಗಳು ಏನಿರುತ್ತೆ ಅದನ್ನು ಮಾತ್ರ ನೀವು ಡಿಲೀಟ್ ಮಾಡಿಬಿಟ್ಟು ಈಗ ಏನು ಎರಡನೇ ನಿಮ್ಮದು GK ಕ್ವಶನ್ ಇದೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಈ ಥರ ನಾನು ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಎಕ್ಸಾಂಪಲ್ಗೆ, ಆ ಥರ ಆ್ಯಡ್ನ ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ಫೋಟೋ ಏನಿತ್ತು ಅದನ್ನು ಡಿಲೀಟ್ ಮಾಡಿಬಿಟ್ಟು ಬೇರೆ ಫೋಟೋ ಏನು ಈರುಳ್ಳಿದು ಫೋಟೋ ಏನಿದೆ ಅದನ್ನು ನಾವಿಲ್ಲಿ ಆ್ಯಡ್ನ ಮಾಡ್ಕೋಬೇಕು. ಓಕೆನಾ ಗೈಸ್. ಸೊ ಎಲ್ಲದರಲ್ಲೂ ನಾನು ಎರಡನೇ ಕ್ವಶನ್ ಏನಿದೆ ಅದರದ್ದು ಆಪ್ಷನ್ಗಳು ಮತ್ತು ಕ್ವಶನ್ಗಳು ಆ್ಯಡ್ ಮಾಡಿಬಿಟ್ಟು ಸಿಗ್ತೀನಿ. ಓಕೆನಾ. ಸೊ ನಾನು ಎರಡನೇ ಕ್ವಶನ್ ಏನಿತ್ತು ಅದನ್ನು ಆ್ಯಡ್ ಮಾಡಿದ್ದೆ ಮತ್ತು ಆಪ್ಷನ್ಗಳನ್ನೂ ಆ್ಯಡ್ ಮಾಡಿದ್ದೆ. ಈಗ ನಮಗೆ ಏನು ಬೇಕು, ಫೋಟೋ ಬೇಕು. ಫೋಟೋಗೆ ನಾವು ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ಗೆ ಹೋಗೋಣ. ಸೊ ಈರುಳ್ಳಿ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಸೊ ನಮಗೆ ಈರುಳ್ಳಿ ಫೋಟೋ ಏನಿದೆ ಅದನ್ನು ಡೌನ್ಲೋಡ್ ಮಾಡಬೇಕು. ಸಿಂಪಲಿ ಇಲ್ಲಿ ಆನಿಯನ್ PNG ಅಂತ ಹಾಕಿ ನಿಮಗೆ ತುಂಬ ಆನಿಯನ್ಸ್ದು ಪಿಕ್ಚರ್ ಏನಿದೆ ಅದು ಸಿಕ್ಬಿಡುತ್ತೆ. ಸೊ ಅದರಲ್ಲಿ ನಿಮಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ನ ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ ಗೈಸ್. ನಿಮಗೆ ಬಟ್ ವೈಟ್ ಪೇಜಲ್ಲಿ ಏನಿದೆ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ವೈಟ್ ಪೇಜಲ್ಲೇ ಅಲ್ವಾ ನಾವು ಕ್ರಿಯೇಟ್ ಮಾಡಿರೋದು GK ಏನು ಕ್ವಶನ್ ಇದೆ ಅದು. ಸೊ ಅದು ಹೈಡ್ ಆಗಿಬಿಡುತ್ತೆ. ಓಕೆನಾ. ಸೊ ಸಿಂಪಲಿ ನನಗೆ ಯಾವ ಈರುಳ್ಳಿ ಇಷ್ಟ ಆಗುತ್ತೆ ಅದನ್ನು ನಾನು ಇಲ್ಲಿಂದ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೋತೀನಿ. ಓಕೆನಾ. ಸೊ ಡೌನ್ಲೋಡ್ ಮಾಡಿಕೊಂಡು ಸೊ ಇಲ್ಲಿ ನೋಡಿ ನಿಮಗೆ ತುಂಬ ಆನಿಯನ್ ಪಿಕ್ಚರ್ಸ್ಗಳು ಸಿಕ್ಬಿಡುತ್ತೆ. ನಾನು ಇದನ್ನೇ ಡೌನ್ಲೋಡ್ ಮಾಡ್ಕೊತೀನಿ, ಚೆನ್ನಾಗಿದೆ. ಅದಾದಮೇಲೆ ನಾವು ಬ್ಯಾಕ್ ಟು ಪಿಕ್ಸೆಲ್ ಲ್ಯಾಬಿಗೆ ಬರೋಣ. ಅದಾದಮೇಲೆ ಫಮ್ ಗ್ಯಾಲ್ರಿಗೆ ಹೋಗ್ಬಿಟ್ಟು ಈರುಳ್ಳಿ ಫೋಟೋ ಏನು ಡೌನ್ಲೋಡ್ ಮಾಡಿದ್ವಿ ಅದನ್ನು ನಾವಿಲ್ಲಿ ಆ್ಯಡ್ನ ಮಾಡ್ಕೊಳ್ಳೋಣ. ಓಕೆನಾ. ಸೊ ವೈಟ್ ಪೇಜಲ್ಲಿ ಇದ್ದರೆ ನೋಡಿ ಗೈಸ್ ಕಾಣಿಸಲ್ಲ ನಿಮಗೆ, ವೈಟ್ ಪೇಜಲ್ಲಿ ನೀವು ಡೌನ್ಲೋಡ್ ಮಾಡಿದ್ದೀರಾ ಅಂತ. ಸೊ PNG ಟೈಪಲ್ಲಿ ನಮಗೆ ಕಾಣಿಸ್ತಿದೆ. ಓಕೆನಾ ಗೈಸ್. ಸೊ ಇದಾದಮೇಲೆ ಸಿಂಪಲ್ ಇಲ್ಲಿ ಮೆಮೊರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲ್ಲಿ ಸೇವ್ ಆಸ್ ಇಮೇಜು ಕಸ್ಟಮ್ಮು ಅಲ್ಟ್ರಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲ್ಲಿ ಸೇವ್ ಮಾಡ್ಕೊಳ್ಳಿ ಇಮೇಜ್ನ. ಓಕೆನಾ. ಅದಾದಮೇಲೆ ಈಗ ನಾವು ಎಡಿಟಿಂಗ್ಗೆ ಹೋಗೋಣ. ಸೊ ಸಿಂಪಲಿ ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಳ್ಳಿ. ಸೊ ಯಾವ ಥರ ಫೋಟೋನ ಕ್ರಿಯೇಟ್ ಮಾಡೋದು ಆ್ಯಂಡ್ ಕ್ವಶನ್ಗಳನ್ನ ಯಾವ ಥರ ಆ್ಯಡ್ ಮಾಡೋದೆಲ್ಲ ಗೊತ್ತಾಯ್ತಲ್ಲ. ಈಗ ಎಡಿಟಿಂಗ್ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಸಿಂಪಲಿ ಇಲ್ಲಿ ನಾವು ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಾದ್ಮೇಲೆ 16:9 ರೇಷಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ಫಸ್ಟು ನಾವು ವೈಟ್ ಪೇಜ್ ತೊಗೋಬೇಕು. ಇಮೇಜ್ ಅಸಿಸ್ಟ್ ಏನಿದೆ ಮೇಲೆ ನಿಮಗೆ ಕಾಣಿಸ್ತಿದೆಯಲ್ಲ ಇಮೇಜ್ ಅಸಿಸ್ಟ್ ಆಪ್ಷನ್ನು, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮಗೆ ವೈಟ್ ಪೇಜ್ ಬೇಕು. ಸೊ ವೈಟ್ ಪೇಜ್ನ ನಾವು ಇಲ್ಲಿ ಆ್ಯಡ್ನ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ವೈಟ್ ಪೇಜ್ ಕಾಣಿಸ್ತಿದ್ದಿಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ವೈಟ್ ಪೇಜ್ದು ಡ್ಯೂರೇಷನ್ ಏನಿದೆ ಅದನ್ನು ಎಳೆದ್ಬಿಟ್ಟು ಉದ್ದ ಮಾಡ್ಕೊಳ್ಳಿ, ಸ್ವಲ್ಪ ಲೆಂತ್ ಜಾಸ್ತಿ ಮಾಡ್ಕೊಳ್ಳಿ. ಲೆಂತ್ ಜಾಸ್ತಿ ಮಾಡ್ಕೊಂಡಾದ್ಮೇಲೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದಾದಮೇಲೆ ಇಲ್ಲಿ ನಾವೇನು ಮಾಡಬೇಕು, ಫೋಟೋನ ಆ್ಯಡ್ ಮಾಡಬೇಕು. ಏನು ಫೋಟೋ, ಈಗ ನಾವು ಪಿಕ್ಸೆಲ್ ಲ್ಯಾಬ್ ಆ್ಯಪಿಂದ ಫೋಟೋನ ಡೌನ್ಲೋಡ್ ಮಾಡಿದ್ವಲ್ಲ ಆ ಫೋಟೋನ ನಾವಿಲ್ಲಿ ಆ್ಯಡ್ ಮಾಡಬೇಕು. ಫೋಟೋ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಸ್ಟಾರ್ಟಿಂಗಲ್ಲಿ ಒಂದು ಇಂಟ್ರೋ ಕೊಡಿ. ಲೈಕ್ ನಾನು ಇಲ್ಲೇನು ಟೈಪ್ ಮಾಡ್ತಾಯಿದ್ದೀನಿ, ಇಲ್ಲ ನಿಮ್ಗೆ ಏನು ಇಷ್ಟ ಆಗುತ್ತೆ ನಿಮ್ಮ ಮೈಂಡ್ ಯೂಸ್ ಮಾಡಿ ಟೈಪ್ನ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಸಿಂಪಲಿ GK ಕ್ವೆಶನ್ಸ್ ಅಂತ ಹಾಕ್ತೀನಿ. ಸೊ ಇಲ್ಲಿ ಟೈಪ್ನ ಮಾಡ್ಕೊತೀನಿ. ಓಕೆನಾ. GK ಕ್ವೆಶನ್ಸ್ ಅಂತ. ಓಕೆನಾ. ಸೊ ಸಿಂಪಲ್ಲಿ ಇಲ್ಲಿ ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಯಾವುದರಲ್ಲಿ ಟೆಕ್ಸ್ಟಲ್ಲಿ ನೀವು ಟೆಕ್ಸ್ಟ್ ಏನಿರುತ್ತೆ ಕೈನ್ ಮಾಸ್ಟರಲ್ಲಿ ಅಲ್ಲಿ ನೀವು ಟೈಪ್ನ ಮಾಡ್ಕೋಬೇಕು. ನಾನಿಲ್ಲಿ ಇಂಟ್ರೆಸ್ಟಿಂಗ್ GK ಕ್ವೆಶನ್ಸ್ ಅಂತಲೇ
ಹ್ಯಾಡ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ನಮಗೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಏನಿರುತ್ತೆ ಇಂಟ್ರೋ, ಸೊ ಅಲ್ಲಿಗೆ ಹಾಕ್ಬೇಕು ನಾವು ಇದನ್ನು. ಓಕೆನಾ. ಸೊ ಸಿಂಪಲಿ ಇಂಟ್ರೆಸ್ಟಿಂಗ್ GK ಕ್ವೆಶನ್ ಅಂತ ಆ್ಯಡ್ ಮಾಡಿಬಿಟ್ಟು ಇದನ್ನು ನಾವು ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಂಡಾದ್ಮೇಲೆ ಇದರದ್ದು ಕಲರ್ ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು. ನಾನು ಕಲರ್ ಸದ್ಯಕ್ಕೆ ರೆಡ್ ಕಲರ್ ಇಟ್ಟಿದ್ದೀನಿ. ಅದಾದಮೇಲೆ ನಿಮಗೆ ಫಾಂಟು ಇದೇ ಫಾಂಟ್ ಇದ್ರೂ ಇರಕ್ಕೆ ಬಿಡ್ಬೋದು, ಇಲ್ಲಾಂದರೆ ನೀವು ಫಾಂಟ್ನ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ರಾಯ್ಡ್ಗೆ ಹೋಗಿ ನಿಮಗೆ ಯಾವ ಫಾಂಟ್ ಇಷ್ಟ ಆಗುತ್ತೆ ಆ ಫಾಂಟ್ನ ನೀವು ಸೆಲೆಕ್ಟ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಇದರದ್ದು ಔಟ್ಲೈನು ಶ್ಯಾಡೋ ನೀವೇನಾದರೂ ಕೊಡೋದಾದರೂ ಕೊಡ್ಬೋದು, ಆಪ್ಷನಲ್ಲು, ಇಲ್ಲಾಂದರೆ ಹಾಗೆ ಬಿಡ್ಬೋದು. ನಾನು ಸಿಂಪಲಿ ಒಂದು ಶ್ಯಾಡೋ ಮಾತ್ರ ಕೊಟ್ಟಿದ್ದೀನಿ. ಶ್ಯಾಡೋ ಕೊಟ್ಟಾದಮೇಲೆ ಇಲ್ಲಿ ಓವರಾಲ್ ಅನಿಮೇಷನ್ ಏನಿರುತ್ತೆ ಅದರಲ್ಲಿ ನಾವೇನಾದರೂ ಕೊಡೋಣ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ನಾನು ಇನ್ ಅನಿಮೇಷನಲ್ಲಿ ಬೇಡ, ಓವರಾಲ್ ಅನಿಮೇಷನಲ್ಲಿ ನಾವು ಆ್ಯಡ್ನ ಮಾಡ್ಕೊಳ್ಳೋಣ. ಓಕೆನಾ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಇನ್ ಅನಿಮೇಷನಲ್ಲಿ ಇಷ್ಟ ಆದರೆ ನೀವು ಇನ್ ಅನಿಮೇಷನ್ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಓವರಾಲ್ ಅನಿಮೇಷನಲ್ಲೂ ನೀವು ಯೂಸ್ನ ಮಾಡ್ಕೋಬೋದು. ಯಾವ್ದು ಬೇಕು, ಲೇಟರ್ ಬೈ ಲೇಟರ ಇಲ್ಲ ಯಾವ್ದು ಬೇಕದು. ಸೊ ನಾನು ಓವರಾಲ್ ಅನಿಮೇಷನಲ್ಲಿ ಯಾವ್ದು ಸೆಲೆಕ್ಟ್ ಮಾಡೋಣ ನೋಡ್ತಾ ಇದ್ದೀನಿ. ಇದು ಬೇಡ, ಫೌಂಟೇನ್ ಅಂತ ಇದೆಯಲ್ಲ, ಸೊ ಇದನ್ನು ನಾನು ಸೆಲೆಕ್ಟ್ನ ಮಾಡ್ಕೋತೀನಿ. ಇದು ಚೆನ್ನಾಗಿದೆ. ಓಕೆನಾ. ಸೊ ಇದಾದಮೇಲೆ ನಾವೇನು ಮಾಡಬೇಕು, ಸಿಂಪಲಿ ಬ್ಯಾಗ್ ಬಂದು ವಾಯ್ಸ್ ಓವರ್ ಮಾಡಬೇಕು. ಯಾವ ಥರ, ಸಿಂಪಲಿ ಮೈಕ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಒಂದು ಸಲ ಕ್ಲಿಕ್ ಮಾಡಿಬಿಟ್ಟು ನಾವು ವಾಯ್ಸ್ ಓವರ್ನ ಮಾಡ್ಕೊಳ್ಳೋಣ. ಯಾವ ಥರ ನಾನು ಹೇಳ್ಕೊಡ್ತೀನಿ ಆ ಥರ. ಓಕೆನಾ. ಸೊ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಇಂಟ್ರೆಸ್ಟಿಂಗ್ GK ಕ್ವೆಶನ್ಸ್ ಅಂತ. ಓಕೆನಾ. ಸೊ ನಾವು ರಿಕಾರ್ಡಿಂಗ್ ಏನಿದೆ ಅದಾಯಿತು. ಸೊ ಸಿಂಪಲಿ ಟೆಕ್ಸ್ಟ್ ಏನಿದೆ ಇಲ್ಲಿ ನಮ್ಮ ರಿಕಾರ್ಡಿಂಗ್ ಎಲ್ಲಿಗೆ ಲಾಸ್ಟ್ ಆಗಿದೆ ಅಲ್ಲಿಗೆ ನಾವು ಟ್ರಿಮ್ ರೈಟ್ನ ಮಾಡ್ಕೊಳ್ಳೋಣ, ಟೆಕ್ಸ್ಟ್ ಏನಿದೆ ಅದನ್ನು. ಓಕೆನಾ. ಸೊ ಇದಾಯಿತು ನಮ್ಮದು ಟೆಕ್ಸ್ಟ್ದು ಕೆಲಸ. ಅದಾದಮೇಲೆ ಈಗ ನಾವು ಫೋಟೋನ ಆ್ಯಡ್ ಮಾಡಬೇಕು. ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನಾವು ಏನು ಪಿಕ್ಸೆಲ್ ಲ್ಯಾಬ್ ಆ್ಯಪಿಂದ ಫೋಟೋನ ನಾವು ಡೌನ್ಲೋಡ್ನ ಮಾಡಿದ್ವಿ ಅದನ್ನು ನಾವು ಇಲ್ಲಿ ಆ್ಯಡ್ನ ಮಾಡ್ಕೊಳ್ಳೋಣ. ಓಕೆನಾ. ಸೊ ನಾನು ಆ್ಯಡ್ ಮಾಡಿದ್ದೀನಿ. ಇದು ಫುಲ್ಲು ಹೇಳ್ಕೊಂಡು ಉದ್ದ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಲಾಸ್ಟ್ ಪಾಯಿಂಟ್ಗೆ ನಾವು ಬರಬೇಕು. ಈರುಳ್ಳಿದು ಫೋಟೋದು ಲಾಸ್ಟ್ ಪಾಯಿಂಟ್ ಇದೆಯಲ್ಲ ಇಲ್ಲಿಗೆ ಬಂದುಬಿಟ್ಟು ಫೋಟೋ ಏನಿದೆ ಇದನ್ನು ನಾವು ಈ ಕಡೆ ಸೈಡಿಗೆ ಎಳ್ಕೊಬೇಕು ಫಿಂಗರಿಂದ. ಸೊ ನಾನು ಯಾವ ಥರ ಎಳಿತಾ ಇದ್ದೀನಿ ಸೇಮ್ ಅದೇ ಥರ ಎಳ್ಕೊಳ್ಳಿ. ಓಕೆನಾ. ಸೊ ಈ ಫೋಟೋ ಏನಿದೆ ಇದನ್ನು ನಾವು ಒಂದು ಸ್ವಲ್ಪ ಕೀ ಫ್ರೇಮಿಂಗ್ ಕೊಡೋಣ, ಈಸಿ ಕೀ ಫ್ರೇಮಿಂಗು. ಸೈಡಿಗೆ ಈ ಥರ ಲಾಸ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟು ಫೋಟೋದು ಲಾಸ್ಟ್ವರೆಗೂ ನಿಮ್ಮ ಟೈಮ್ ಲೈನ್ ಇರಬೇಕು ಕೆಳಗಡೆ. ಅದಾದಮೇಲೆ ಒಂದು ಸಲ ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಐಕಾನ್ ಮೇಲೆ, ಮತ್ತು ಈ ಫೋಟೋನ ಈ ಥರ ಎಳ್ಕೊಂಡು ಬನ್ನಿ. ಮತ್ತು ಕೆಳಗಡೆ ಈ ಥರ ಒಂದು ಸಲ ಎಳ್ಕೊಳ್ಳಿ. ಓಕೆನಾ. ಸೊ ಗೊತ್ತಾಗಿಲ್ಲ ಅಂದರೆ ಒಂದು ಸಲ ಕಾಮೆಂಟಲ್ಲಿ ಕೇಳಿ. ಓಕೆನಾ ಗೈಸ್. ಸೊ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ಪ್ಲೇ ಮಾಡಿ. ಓಕೆನಾ ಗೈಸ್. ಸೊ ನೋಡಿ ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ಈ ಥರ ನಮ್ಮ ಪಿಕ್ ಏನಿದೆ ಬರುತ್ತೆ. ಸೊ ಈಗ ಪಿಕ್ ಹೋಗ್ತಾ ಇದೆಯಲ್ಲ ನಾವು ಅದನ್ನು ಕೀ ಫ್ರೇಮ್ ಮಾಡಿದ್ದೀವಿ. ಸೊ ಬೇರೆ ಪಿಕ್ ಅದೇ ಸೇಮ್ ಪಿಕ್ನ ಆ್ಯಡ್ ಮಾಡ್ಕೊಳ್ಳೋಣ. ಯಾಕಂದರೆ ನಮಗೆ ಕ್ವಶನ್ ಏನು ಆನ್ಸರ್ ಇದೆ ಅದನ್ನೆಲ್ಲ ಹೇಳಬೇಕಲ್ವ, ಹಾಗಾಗಿ. ಓಕೆನಾ ಗೈಸ್. ಸೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ ಪಿಕ್ ಇಲ್ಲಿಗೆ ಲಾಸ್ಟ್ ಆಗಿದೆ. ಸೊ ಇಲ್ಲಿಂದ ಆ ಪಿಕ್ ಇನ್ನೊಂದು ಪಿಕ್ ಆ್ಯಡ್ ಮಾಡ್ಕೊತೀನಿ. ಮತ್ತು ಇದನ್ನು ಇಲ್ಲಿ ಅಡ್ಜಸ್ಟ್ನ ಮಾಡ್ಕೊಳ್ಳೋಣ. ಓಕೆನಾ. ಅಡ್ಜಸ್ಟ್ ಮಾಡ್ಕೊಂಡಾದಮೇಲೆ ಇದನ್ನು ಏನು ಮಾಡಬೇಕು, ಈಗ ನಾವು ಇದನ್ನ ಇಲ್ಲೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ. ಓಕೆನಾ. ಸೊ ಇದಾದಮೇಲೆ ನಾವೇನು ಮಾಡಬೇಕೀಗ, ಟೈಮರ್ ಆ್ಯಡ್ ಮಾಡಬೇಕು. ನೀವು ಬೇಕಿದ್ರೆ ಆಪ್ಷನ್ಸ್ಗಳನ್ನೂ ಹೇಳ್ಕೊಬೋದು, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಟೈಮರ್ ಆ್ಯಡ್ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ಸಿಂಪಲ್ ಇಲ್ಲಿ ಎಲ್ಲಿಂದ ನಮ್ಮ ವಾಯ್ಸ್ ಓವರ್ ಎಂಡ್ ಆಗಿದೆ, ಸೊ ಇಲ್ಲಿಂದ ನಾವು ಏನು ಮಾಡೋಣ, ಒಂದು ನಿಮಿಷ. ಸೊ ಇಲ್ಲಿಂದ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ. ಇದನ್ನು ನಾವಿಲ್ಲಿ ಅಡ್ಜಸ್ಟ್ನ ಮಾಡಿದ್ದೀವಿ. ಓಕೆ. ನಮ್ಮ ಎರಡನೇ ವಾಯ್ಸ್ ಓವರ್ನು ಅಡ್ಜಸ್ಟು ಮಾಡ್ಕೊಳ್ಳೋಣ. ಓಕೆನಾ. ಸೊ ಇದು ನಮ್ಮದು ಕ್ವಶನ್ನು. ಓಕೆನಾ. ನಾವು ಏನು ಕ್ವಶನ್ನು ಇದರಲ್ಲಿ ಬರ್ತಾ ಇದೆ ಆ ಕ್ವಶನ್ನ ನಾನು ಇಲ್ಲಿ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ಇದನ್ನು ವೇಸ್ಟ್ ಪಾರ್ಟ್ನ ಡಿಲೀಟ್ ಮಾಡೋದು ಮರಿಬೇಡಿ. ಓಕೆನಾ. ಸೊ ಎಡಿಟಿಂಗ್ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸಲ ಕೇಳಿ, ನಾನು ಇದೇ ಟೈಪು ಇನ್ನೊಂದು ವೀಡಿಯೋ ನಿಮಗೆ ಈಸಿ ಸ್ಟೆಪ್ಪಲ್ಲಿ ಎಡಿಟಿಂಗ್ ಹೇಳ್ಕೊಡ್ತೀನಿ. ಓಕೆನಾ ಗೈಸ್. ಸೊ ಇದಾಯಿತು ನಮ್ಮದು ಫಸ್ಟ್ನೇ ವಾಯ್ಸ್ ಓವರು, ಇಂಟ್ರೆಸ್ಟಿಂಗ್ GK ಕ್ವೆಶನ್ಸು. ಈ ಟೆಕ್ಸ್ಟ್ನ ಡಿಲೀಟ್ ಮಾಡೋಣ ಇಲ್ಲಿಗೆ. ಅದಾದಮೇಲೆ ಈಗ ನಮ್ಮದು ಏನು ಫೋಟೋ ಇದೆ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಹೇಳ್ಕೊಳ್ಳೋಣ ಈ ಕಡೆಗೆ. ಸೊ ಎಲ್ಲ ಸಮವಾಗಿರಬೇಕು, ಆಗಲೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆನಾ ಗೈಸ್. ಸೊ ನೋಡಿ ಒಂದು ಸಲ.
ಸೊ ಈಗ ನಮಗೆ ಏನು ಆ್ಯಡ್ ಮಾಡಬೇಕು, ಟೈಮರ್ ಆ್ಯಡ್ ಮಾಡಬೇಕು. ನೀವು ಬೇಕಿದ್ರೆ ಇಲ್ಲಿ ಆಪ್ಷನ್ಸ್ಗಳನ್ನು ಹೇಳ್ಕೊಬೋದು. ಇನ್ನು ಟೈಮರ್ನ ಆ್ಯಡ್ ಮಾಡೋಣ. ಈ ಟೈಮರ್ ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ, ಬೇಕಿದ್ರೆ ನೀವು ಅಲ್ಲಿಂದ ಹೋಗ್ಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ ಗಾಯ್ಸ್, ಸಿಂಪಲ್ ಇಲ್ಲಿ ಕ್ರೋಮಾ ಕೀ ಯೂಸ್ ಮಾಡಿ ಗ್ರೀನ್ ಸ್ಕ್ರೀನ್ ಏನಿದೆ ಅದನ್ನು ರಿಮೂವ್ ಮಾಡೋಣ. ಸೊ ಇಲ್ಲಿ ಕ್ರೋಮಾ ಕೀ ಇದನ್ನು ರಿಮೂವ್ ಮಾಡೋಣ. ಓಕೆನಾ, ಸೊ ಗ್ರೀನ್ ಸ್ಕ್ರೀನ್ ಏನಿದೆ ಅದು ರಿಮೂವ್ ಆಗಿದೆ. ನಮ್ಮ ಟೈಮರ್ ಏನು ಬಂದಿದೆ, ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಇದನ್ನು ಇಲ್ಲಿ ಖಾಲಿ ವೇಸ್ಟ್ ಪಾರ್ಟ್ನ ನಾವು ಟ್ರಿಮ್ ಲೆಫ್ಟಿಗೆ ಮಾಡೋಣ. ಓಕೆನಾ, ಸೊ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ಟೈಮರ್ ಏನಿದೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಚಿಕ್ಕದಾಗಿ ಕೆಳಗಡೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ಲೈನಿಗೆ ನಮ್ಮ ವಾಯ್ಸ್ ರೆಕಾರ್ಡಿಂಗ್ ಏನಿರುತ್ತೆ ಅದರದ್ದು ನೆಕ್ಸ್ಟ್ ಸೆಕೆಂಡೇ ನಮಗೆ ಈ ಟೈಮರ್ ಬರಬೇಕು. ಸೊ ಅದಕ್ಕೆ ನೀವು ಅಡ್ಜಸ್ಟ್ನ ಮಾಡ್ಕೋಬೇಕು. ಓಕೆನಾ, ಸೊ ನಾವಿಲ್ಲಿ ಟೈಮರ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆ, ಟೈಮರ್ ಅಡ್ಜಸ್ಟ್ ಪ್ಲೇ ಮಾಡ್ತೀನಿ. ಓಕೆ, ಇಲ್ಲಿವರೆಗೂ ನಮ್ಮದು ಏನು ಫೋಟೋ ಏನಿದೆ ಅದನ್ನು ಕೂಡ ನಾವು ಸ್ವಲ್ಪ ಹೇಳ್ಕೊಳ್ಳೋಣ. ಯಾಕಂದರೆ ಬರ್ತಾ ಇದೆಯಲ್ವಾ ಟೈಮರು ಎಲ್ಲಿವರೆಗೂ, ಇಲ್ಲಿವರೆಗೂ ನಮ್ಮ ಟೈಮರ್ ಎಂಡ್ ಆಗ್ತಿದೆ. ಸೊ ಇನ್ನು ನಾವು ಏನು ಮಾಡಬೇಕು, ಇಲ್ಲಿ ವಾಯ್ಸ್ ಓವರ್ನ ಮಾಡಬೇಕು. ಈ ಫೋಟೋ ಲೆಂತ್ ಏನಿದೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಯಾಕಂದರೆ ಫೋಟೋ ಹೋಗ್ಬಿಡುತ್ತೆ ನಾವೇನಾದರೂ ಲೆಂತಿಯಾಗಿ ಹೇಳ್ಕೊಂಡಿಲ್ಲ ಅಂದರೆ. ಸೊ ಇಲ್ಲಿಂದ ನಾವು ವಾಯ್ಸ್ ಓವರ್ನ ಮಾಡಬೇಕು. ಸೊ ಸಿಂಪಲಿ ಬ್ಯಾಕ್ ಬಂದುಬಿಟ್ಟು ನಮ್ಮದು ಏನು ಆನ್ಸರ್ ಇದೆ ಅದರದ್ದು ವಾಯ್ಸ್ ಓವರ್ ಮಾಡಬೇಕು. ಓಕೆನಾ, ಸಿಂಪಲಿ ರೆಕಾರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಆಪ್ಷನ್ ಬಿ ಸ್ಪೆನ್ ಅಂತ ಏನಾದರೂ ಹೇಳಿ. ಓಕೆ, ನಾವು ರಿಕಾರ್ಡಿಂಗ್ನ ಮಾಡಿದ್ದೀವಿ. ಓಕೆನಾ, ಸೊ ಸಿಂಪಲಿ ಈಗ ಏನು ಮಾಡೋಣ, ನಮ್ಮದು ರಿಕಾರ್ಡಿಂಗ್ ಎಲ್ಲಿಗೆ ಲಾಸ್ಟ್ ಆಗ್ತಿದೆ ಅಲ್ಲಿಗೆ ನಾವು ಅದನ್ನು ಆಮೇಲೆ ಟ್ರಿಮ್ ಮಾಡ್ಕೊಳ್ಳೋಣ. ಒಂದು ಸಲ ಕೇಳ್ಕೊಳ್ಳಿ, ಇಲ್ಲಿಂದ ವೇಸ್ಟ್ ಪಾರ್ಟು. ಸೊ ಇಲ್ಲಿಂದ ಆಡಿಯೋ ಸ್ಟಾರ್ಟ್ ಆಗ್ತಿದೆ, ಟ್ರಿಮ್ ಲೆಫ್ಟಿಗೆ ಮಾಡೋಣ. ಟ್ರಿಮ್ ಲೆಫ್ಟ್ ಮಾಡಾದಮೇಲೆ ಈ ಆಡಿಯೋನ ಗ್ರೀನ್ ಸ್ಕ್ರೀನ್ ಏನಿದೆ ಇಲ್ಲಿವರೆಗೂ ನಾವು ಹೇಳ್ಕೊಬರ್ಬೇಕು. ಓಕೆನಾ, ಈ ರೆಡ್ ಟೈಮ್ ಲೈನ್ನ ಗ್ರೀನ್ ಸ್ಕ್ರೀನ್ವರೆಗೂ ಮಾಡ್ಕೊಳ್ಳೋಣ. ಅದಾದಮೇಲೆ ಕೆಳಗೆ ಹೋಗ್ಬಿಟ್ಟು ಇದು ಏನೇನು ನಾವು ಆಡಿಯೋ ರೆಕಾರ್ಡ್ ಮಾಡಿದ್ವಿ ಅದನ್ನು ಹೇಳ್ಕೊಳ್ಳೋಣ. ಓಕೆನಾ, ಸೊ ಗೊತ್ತಾಗ್ತಿದೆಯಲ್ಲ ಗೈಸ್. ಸೊ ಗೊತ್ತಾಗ್ತಿಲ್ಲ ಅಂದರೆ ಒಂದು ಸಲ ಕೇಳಿ ನನಗೆ ಕಾಮೆಂಟಲ್ಲಿ. ಅದಾದಮೇಲೆ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೈಟ್ ಬಟನ್ನು, ಸೊ ಸರಿಯಾದ ಆನ್ಸರ್ ನಾವು ಹೇಳಿದ್ವಲ್ಲ ಅದಕ್ಕೆ ಎಮೋಜಿಯಲ್ಲಿ ನಿಮಗೆ ಒಂದು ರೈಟ್ ಬಟನ್ ಆಪ್ಷನ್ ಸಿಗುತ್ತೆ, ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲೇ ನಾನು ಯೂಸ್ ಮಾಡಿದ್ದೀನಿ ಆಲ್ರೆಡಿ, ಇಲ್ಲಿ ಇದೆ. ಸೊ ಇದನ್ನು ಒಂದು ಸ್ವಲ್ಪ ಈ ಥರ ಅಡ್ಜಸ್ಟ್ನ ಮಾಡಿಕೊಂಡು ಇಲ್ಲಿ ನಮ್ಮದು ಸೆಕೆಂಡ್ನೇ ಆಪ್ಷನಲ್ಲಿ ಏನು ಮಾಡಬೇಕು, ಫಿಟ್ನ ಮಾಡಬೇಕು, ಅಡ್ಜಸ್ಟ್ನ ಮಾಡಬೇಕು. ಇದು ಎಲ್ಲಿ ರೌಂಡ್ ತಿರುಗ್ತಾ ಇದೆ ಅಂತ ಗೊತ್ತಿಲ್ಲ. ಓಕೆನಾ ಗೈಸ್, ಸೊ ಸಿಂಪಲಿ ನಾನು ಏನು ಮಾಡ್ತೀನಿ, ಸ್ವಲ್ಪ ದೊಡ್ಡದು ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಈ ಥರ ಸ್ವಲ್ಪ ಓಕೆ, ಈಗ ಸರಿ ಆಯಿತು. ಅದಾದಮೇಲೆ ಚಿಕ್ಕದು ಮಾಡಿಕೊಂಡು ಇಲ್ಲಿ ಆಪ್ಷನ್ ಬಿ ಅಲ್ಲಿ ನಾನೇನು ಮಾಡ್ತೀನಿ, ಆ್ಯಡ್ನ ಮಾಡ್ಕೋತೀನಿ, ಸೆಲೆಕ್ಟ್ನ ಮಾಡ್ಕೋತೀನಿ. ಓಕೆನಾ, ಸೊ ಈಗ ನಾವು ಇದಕ್ಕೆ ಆ್ಯನಿಮೇಷನ್ ಬೇಕಿದ್ದರೂ ಕೊಡ್ಬೋದು. ಈ ಟೆಕ್ಸ್ಟ್ ಏನಿದೆ ಇದಕ್ಕೆ ರೈಟ್ ಬಟನ್ಗೆ. ಓಕೆನಾ, ಸೊ ಓವರಾಲ್ ಅನಿಮೇಷನ್ನು ಕೊಡ್ಬೋದು, ಇಲ್ಲ ಇನ್ ಅನಿಮೇಷನ್ ಕೊಡಿ. ನಾನು ಡ್ರಾಪ್ ಅನಿಮೇಷನ್ ಕೊಡ್ತೀನಿ ಇನ್ ಅನಿಮೇಷನಲ್ಲಿ. ಓಕೆನಾ, ಸೊ ಯಾರೆಲ್ಲರಿಗೂ ಕೈನ್ ಮಾಸ್ಟರ್ ಬರುತ್ತೆ ಯೂಸ್ ಮಾಡೋಕ್ಕೆ. ಸೊ ಇದು ವಿಡಿಯೋ ಎಡಿಟಿಂಗ್ ತುಂಬ ಈಸಿ ಅನಿಸುತ್ತೆ. ಓಕೆನಾ, ತುಂಬ ಕಷ್ಟ ಏನಿಲ್ಲ. ಸೊ ಡ್ರಾಪ್ ಅನಿಮೇಷನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆನಾ ಗೈಸ್, ಸೊ ಇಲ್ಲಿಂದ ನೋಡಿ ಗೈಸ್, ಈಗ ನಮ್ಮದು ವಾಯ್ಸ್ ಓವರ್ ಎಲ್ಲಿಗೆ ಎಂಡಾಗಿದೆ ಟೆಕ್ಸ್ಟ್ ತುಂಬ ಉದ್ದ ಆಗಿಬಿಟ್ಟಿದೆ. ಸೊ ನಾವು ವಾಯ್ಸ್ ಓವರ್ ಎಂಡಾಗಿದೆಯಲ್ಲ ಇಲ್ಲಿಗೆ ನಾವು ಟ್ರಿಮ್ ರೈಟ್ ಮಾಡ್ಕೊಳ್ಳೋಣ. ಏನ ಟೆಕ್ಸ್ಟ್ನ. ಓಕೆನಾ, ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಟ್ರಿಮ್ ರೈಟ್. ಸೊ ಈಗ ಸಮ ಆಯ್ತಲ್ಲ, ಎಲ್ಲ ಸಮವಾಗಿದೆ. ಒಂದು ಸಲ ಪ್ಲೇ ಮಾಡಿಬಿಟ್ಟು ತೋರಿಸ್ಬಿಡ್ತೀನಿ ನಿಮಗೆ. ಓಕೆನಾ, ನೋಡಿ. ಸೊ ಈರುಳ್ಳಿ ಫೋಟೋ ಏನಿದೆ ಅದು ಲಾಸ್ಟ್ ಆಗುತ್ತಲ್ಲ ಅಲ್ಲಿಂದ ಡಿಲೀಟ್ ಮಾಡ್ಕೊಳ್ಳಿ. ಈರುಳ್ಳಿ ಫೋಟೋ ಲಾಂಗ್ವರೆಗೂ ಬಂದುಬಿಡುತ್ತೆ. ಸೊ ಒಂದು ಫೋಟೋ ನಾನು ಮಾಡಿ ತೋರಿಸಿದ್ದೀನಿ ಗೈಸ್, ಇಲ್ಲ ಅಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಯಾವ ಥರ ಮಾಡೋದಂತ.